ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಹೊಸ ವರ್ಷ 2024 ವಿನೂತನವಾಗಿ ಆಚರಣೆ ಮಾಡಿದ ಉಮೇಶ್ ಕೆ ಮದ್ನಾಳ್. ಕೇಕ್ ಕಟ್ಟು ಮಾಡದೆ ರೈತ ಬೆಳೆದ ಕಲ್ಲಂಗಡಿಯನ್ನ ಕಟ್ ಮಾಡಿ ಹೊಸ ವರ್ಷ ಸ್ವಾಗತ ಕೋರಿದ ಉಮೇಶ್ ಕೆ ಮದ್ನಾಳ್. ಇತ್ತೀಚಿನ ದಿನಗಳಲ್ಲಿ ಹೊಸ ವರ್ಷ ಸಮೀಪಿಸುತ್ತಿದ್ದಂತೆ ಬಹಳಷ್ಟು ಯುವಕರು ಮದ್ಯಪಾನ ಸೇರಿದಂತೆ ಇತರೆ ದುಶ್ಚಟಕ್ಕೆ ಬಲಿಯಾಗುವುದು ಹೆಚ್ಚಾಗಿದೆ. ಯುವಕರು ಈ ದುಶ್ಚಟದಿಂದ ದೂರವಿರಬೇಕು. ಗುಣಮಟ್ಟದ ಹಣ್ಣು ಹಂಪಲುಗಳನ್ನು ತಿನ್ನುವುದರಿಂದ ಯುವಕರು ಆರೋಗ್ಯದಿಂದ ಸದೃಢರಾಗುತ್ತಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ್ ಯುವಕರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ರವಿವಾರ ಯಾದಗಿರಿ ತಾಲೂಕಿನ ಮದ್ನಾಳ್ ಗ್ರಾಮದ ಹನುಮಂತಪ್ಪ ಚಂದಪ್ಪ ಕೋಳಿ ಇವರ ಜಮೀನಿನಲ್ಲಿ ಸುಮಾರು 5 ವರ್ಷಗಳಿಂದ ಈ ಕಾರ್ಯವನ್ನ ನಾವು ನೈಸರ್ಗಿಕವಾಗಿ ಮತ್ತು ವಿನೂತನವಾಗಿ ಹೊಸ ವರ್ಷ ಆಚರಣೆ ಮಾಡ್ತಾ ಬಂದಿದ್ದೇವೆ. ಕೇಕ್ ಕತ್ತರಿಸೋದು ಬೇಡ, ಎಣ್ಣೆ ಪಾರ್ಟಿ ಬೇಡವೇ ಬೇಡ, ಗುಂಡಿನ ಪಾರ್ಟಿ ಮಾಡಿ ದುಂದು ವೆಚ್ಚಕ್ಕೆ ಬ್ರೇಕ್ ಹಾಕಿ ರೈತ ಬೆಳೆದ ಹಣ್ಣು ಹಂಪಲು ಮತ್ತು ತರಕಾರಿಯನ್ನ ಖರೀದಿಸಿ ಸೇವನೆ ಮಾಡಿ ಹೊಸ ವರ್ಷವನ್ನ ಆಚರಿಸಿ ಅಂತ ಕರೆ ನೀಡಿದ್ರು. ಈ ವರ್ಷ ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ. ಅವರು ಕಷ್ಟವನ್ನ ಎದುರಿಸುತ್ತಿದ್ದಾರೆ. ಹೀಗಾಗಿ ಅವರ ಕಷ್ಟವನ್ನ ನಾವು ನೀಗಿಸಬೇಕೆಂದ್ರೆ ಪ್ರತಿಯೊಬ್ಬರು ಅವರು ಬೆಳೆದ ಬೆಳೆಯನ್ನ ಖರೀದಿಸಿ ಹೊಸ ವರ್ಷ ಆಚರಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮುಂದೆ ಬರಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸುನಂದ, ಪವನ್, ವಿಶಾಲ್, ಹರ್ಷಿತಾ, ರವಿ, ಅನಿಲ್, ಶಿವು, ವಿಜಯ್, ಪ್ರಭು, ಯಲ್ಲಾಲಿಂಗ, ಜಗದೀಶ್, ಹಂಪಯ್ಯ, ಸಾಬರೆಡ್ಡಿ, ನೇತ್ರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಸಿದ್ದು ಪತ್ತೇದಾರ್, ನ್ಯೂಸ್ 26 ಕನ್ನಡ, ಶಹಾಪುರ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತ ರೈತ ಬೆಳೆದಿರ್ತಕ್ಕಂಥ ಕಲ್ಲಂಗಡಿಯನ್ನು ಕಟ್ಟು ಮಾಡೋದ್ರ ಮುಖಾಂತರ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಕತ್ತರಿಸಿ ರೈತ ಬೆಳೆದಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನು ಕತ್ತರಿಸಿ ಬೇಡ ಬೇಡ ಕೇಕ್ ಬೇಡ ಅಂತ ಬೇಡ 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 ಏನ್ ಬೇಕು? ತರಕಾರಿ ಬೇಕು. ಏನ್ ಬೇಕು? ಹಂಪಲ ಬೇಕು. ಏನ್ ಬೇಕು? ತರಕಾರಿ ಬೇಕು. ಬೇಡ 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 ರೈತ ಬೆಳೆದಿರತಕ್ಕಂತ ಬೆಳೆ ದೇಶಾದ್ಯಂತ ಇವತ್ತ ಏನದಂದ್ರೆ ಹೊಸ ವರ್ಷ ಆಚರಣೆ ಮಾಡ್ಲಿಕ್ಕೆ ಸಾಕಷ್ಟು ಏನದ ಕಾತುರ್ಲಿಂದ ಕೈತಿರ್ತಕ್ಕಂಥ ಜನರಿಗೆ ನಂದೊಂದು ಕಳಕಳೆ ಮನವಿ. ರೈತ ಬೆಳೆದಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನು ತರಕಾರಿ ಸೇವನೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡಬೇಕಂತಕ್ಕಂಥದ್ದು ನಂದು. ಮದ್ಯಪಾನ ಮಾಡಬಾರ್ದು, ಧೂಮಪಾನ ಮಾಡಬಾರ್ದು ಮತ್ತು ದುಶ್ಚಟಗಳಿಂದ ದೂರ ಆಗ್ಬೇಕಂತಕ್ಕಂಥದ್ದು. ಇವತ್ತು ಹಿಂದೆ ಏನದ ಭಾಳಷ್ಟು ನೋಡಿದ್ವಿ, ಭಾಳಷ್ಟು ಸಾವು ನೋವುಗಳನ್ನು ಅನುಭವಿಸ್ಯಾರ. ಅವ್ರು ಯಾರು ಅನುಭವಿಸ್ಯಾರ ಅವ್ರಿಗೆ ಮಾತ್ರ ಗೊತ್ತಾಗದ. ಹಂಗಾಗಿ ಹಂಗೆ ಇನ್ನೊಬ್ರು ಮನೆಯಾಗ ಆಗಬಾರ್ದು ಅಂತಕ್ಕಂಥದ್ದು ನಂದು ಕಳಕಳೆ ಮನವಿ. ಯಾರು ಧೂಮಪಾನ ಮದ್ಯಪಾನದಿಂದ ದೂರ ಇದ್ದು ಇವತ್ತು ಹಿಂದೆ ಯಾರು ಮಾಡೋರಿದ್ರು ಕೂಡ ಇವತ್ತು ಪ್ರಮಾಣ ಮಾಡಿ ಬಿಟ್ಟು ನಿಮ್ಮ ಕುಟುಂಬ, ಅಣ್ಣ, ತಮ್ಮಿ, ಅಕ್ಕ, ತಂಗಿ, ತಾಯಿ ಜೊತೆಗೆ ಏನದಂದ್ರೆ ಇವೆಲ್ಲ ಬಿಟ್ಟು ಕೇಸಿ ಸೇವನೆ ಮಾಡಿ ಆರೋಗ್ಯವಂತರಾಗಿರ್ಬೇಕಂತಕ್ಕಂಥದ್ದೇ ನಂದು ಕಳಕಳೆ ಮನವಿ. ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಹೊಸ ವರ್ಷ ಹಬ್ಬ ಆಚರಿಸಿದ್ವಿ. ಹೆಂಗ್ ಮಾಡಿದ್ವಿ ಅಂದ್ರೆ ಅದೊಂದು ಯೂನಿಕ್ ಮಾಡಿದ್ವಿ. ಏನಂದ್ರೆ ಇವಾಗ ಸತತವಾಗಿ 5 ವರ್ಷದಿಂದ ನಾವು ಹಿಂಗೆ ಮಾಡ್ತಾ ಬಂದಿದೀವಿ. ಏನಂದ್ರೆ ಹಣ್ಣು ಹಂಪಲು ಕಟ್ ಮಾಡಿ, ಕೇಕ್ ಕಟ್ ಮಾಡೋ ಬದಲು ಕಲ್ಲಂಗಡಿ ಹಣ್ಣು ಕಟ್ ಮಾಡಿ, ಮತ್ತೆ ಇವಾಗ ಜ್ಯೂಸು, ಕೋಲ್ಡ್ ಡ್ರಿಂಕ್ಸು ಅದು ಕುಡಿಯೋ ಬದಲು ಕಬ್ಬಿನ ಹಾಲು ಕುಡಿತಾ ಆರೋಗ್ಯವಾಗಿ ನಾವು 2024ನ ವೆಲ್ಕಮ್ ಮಾಡಿದ್ವಿ. ಭಾಳ ಖುಷಿ ಆಯ್ತು. ಈ ಸಲ ನಾವು ನಮ್ಮ ಹೊಲಕ್ಕೆ ಬಂದು ಫುಲ್ ಪರಿಸರದ ಜೊತೆ ಇದಾಗಿ ಚಲೋ ಬಂದು ತಿಂದು ಆಮೇಲೆ ಊಟ ಮಾಡಿದ್ವಿ. ಈ ತರದ್ರಿಂದ ಎಲ್ಲರಿಗೂ ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ವಿಶ್ ಮಾಡಕ್ಕೆ ಇಷ್ಟಪಡ್ತೀನಿ. ಹರ್ಷಿತಾ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.